ಹಾಯ್ ಗಾಯ್ಸ್, ಸೌತ್ ಆಫ್ರಿಕಾ ವರ್ಸಸ್ ಜಿಂಬಾಬ್ವೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸಿಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ನಡೆದಿದ್ದ ಈ ಗೇಮು 3 ಗಂಟೆಗೆ ಫಿರೋಜಾ ಕೋಟ್ಲಾ ಡೆಲ್ಲಿ ಸ್ಟೇಡಿಯಮಲ್ಲಿ. ಈ ಗೇಮ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅದಾದಮೇಲೆ ನಮ್ಮ ಇಂಡಿಯನ್ ಗೇಮ್ ಇತ್ತು, ಇಂಡಿಯಾ ಇಂಟು ದ ಸೆಮಿಫೈನಲ್ಸು. ಆ್ಯಂಡ್ ಅದಾದಮೇಲೆ ಅದರದ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೆ. ಸೊ ಅದಕ್ಕೆ ಇವಾಗ ಈ ಗೇಮ್ದು ಮಾಡ್ತಾಯಿದ್ದೀನಿ. ಕೇಳ್ಬೋದು ಎಲ್ಲರೂ, ಯಾಕೆ ಗುರು ಜಿಂಬಾಬ್ವೆ ತಾನೇ ಹೆಂಗಿದ್ರು ಒಡ್ಸ್ಕೊಂಡೋದ್ರು, ಏನಕ್ಕೆ ಸುಮ್ಮನೆ ಮಾಡ್ತಾಯಿದೆಯಾ ಅಂತ. ಬಟ್ಟು ರೀಸನ್ ಇಷ್ಟೇ, ಸಿಕಂದರ್ ರಾಜಾ ಅಂತ ತುಂಬ ಒಳ್ಳೆ ಕ್ಯಾಪ್ಟನ್ನು, ಲೀಡಿಂಗ್ ಫ್ರಮ್ ದ ಫ್ರಂಟು. ಬೌಲಿಂಗ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ರು. ಎಲ್ಲೋ ಇತ್ತು ಟೀಮು ವರ್ಲ್ಡ್ ಕಪ್ಪಿಗೆ ಕ್ವಾಲಿಫೈ ಆಗ್ತಾರಾ ಇಲ್ವ ಅಂತಲೇ ಗೊತ್ತಿರಲಿಲ್ಲ. ಆ್ಯಂಡ್ ಸ್ವಲ್ಪ ವರ್ಷದ ಮುಂಚೆ ಸಿಕಂದರ್ ರಾಜ್ ಅವ್ರ ಟೀಮಲ್ಲೂ ಇರಲಿಲ್ಲ. ಯಾವುದೋ ಬೇರೆ ಬೇರೆ ಲೀಗ್ಸ್ ಎಲ್ಲ ಆಡ್ತಾಯಿದ್ರು. ಬಟ್ ಎಲ್ಲಿಂದನೋ ಬಂದರು, ಟೀಮಿಗೆ ವಾಪಸ್ಸು ಕ್ಯಾಪ್ಟನ್ಸಿ ಸಿಕ್ತು, ವರ್ಲ್ಡ್ ಕಪ್ ಕ್ವಾಲಿಫೈ ಆದರು, ಸೂಪರ್ 8ಗೆ ಕ್ವಾಲಿಫೈ ಆದರು. ಸೂಪರ್ 8ಅಲ್ಲಿ ಎಕ್ಸ್ಪೆಕ್ಟೆಡೇನೆ ಕೆಲವೊಂದು ಟೀಮ್ಸಿಗೆ ಅವ್ರ ಕೈಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಜಿಂಬಾಬ್ವೆ ಅವರು. ಸೊ ಸಿಕಂದರ್ ರಾಜ್ ಅವ್ರಿಗೋಸ್ಕರ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವೀಡಿಯೋ ಮಾಡಿದ್ದೀನಿ. ಫುಲ್ ಲಿಂಕ್ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಲಿಂಕ್ ಬಂದುಬಿಟ್ಟು ಕಮೆಂಟ್ ಸೆಕ್ಷನ್ ಆ್ಯಂಡ್ ನನ್ನ ಬಯೋದಲ್ಲಿರುತ್ತೆ. ಸೊ ಎಲ್ಲರೂ ಹೋಗ್ಬಿಟ್ಟು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವೀಡಿಯೋ ನೋಡ್ಕೊಬನ್ನಿ. ನಿನ್ನೆ ಅಂತೂ ಎಲ್ಲ ಮ್ಯಾಚಸ್ಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸಿಕಂದರ್ ರಾಜ್ ಅವರು. ಬಟ್ ನಿನ್ನೆ ಅವ್ರ ಬ್ಯಾಟಿಂಗ್ ಅಂತೂ ಸೂಪರ್ ಆಗಿತ್ತು. ಮಫಾಕಾಗೆ, ಲುಂಗಿ ಅಂಗಿಡಿಗೆ ಸ್ಲೋರ್ ಒಂದ್ಸಲ ಬೇರೆಯವರು ಪಿಕ್ಕೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವರು ತುಂಬ ಚೆನ್ನಾಗಿ ಬಿಗ್ ಶಾಟ್ಸ್ ಎಲ್ಲ ಹೊಡೆದ್ರು, 70+ ರನ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆ್ಯಂಡ್ ಬಾಲ್ ಅಂತ ಬಂದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ನೆನ್ನೆ 3 ವಿಕೆಟ್ ತೆಕ್ಕೊಟ್ರು. ಸೊ ಓವರಾಲ್ ಎಲ್ಲ ಗೇಮ್ಸು ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಬ್ರೈನ್ ಬೆನೆಟ್ದು ನಿನ್ನೆ ಬರಲಿಲ್ಲ ಇನ್ನಿಂಗ್ಸು, ಬಟ್ ಓವರಾಲ್ ಅವರಿಬ್ರದ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ. ಸೊ ಅದಕ್ಕೋಸ್ಕರ ಒಂದು ಡೀಟೇಲ್ಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಲಿಂಕು ಬಯೋದಲ್ಲಿ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಹೋಗಿ ಎಲ್ಲರೂ ವೀಡಿಯೋ ನೋಡ್ಕೊಬನ್ನಿ. ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.